ವೃಷಭ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಜೂನ್ ತಿಂಗಳು ಸಾಮಾನ್ಯ ಸಮಯವಲ್ಲ. ಈ ತಿಂಗಳು ನಿಮ್ಮ ವಿಧಿಯ ಬಾಗಿಲುಗಳನ್ನು ತೆರೆಸುವ, ನಿಮ್ಮ ಹಲವಾರು ವರ್ಷಗಳ ಕನಸುಗಳಿಗೆ ಜೀವ ತುಂಬುವ ಮತ್ತು ನಿಮ್ಮ ಕಷ್ಟಗಳಿಗೆ ಪ್ರತಿಫಲ ನೀಡುವ ಒಂದು ಅದ್ಭುತ ಕಾಲವಾಗಿ ಪರಿಣಮಿಸಲಿದೆ. ಈ ಜೂನ್ ತಿಂಗಳಲ್ಲಿ ನಡೆಯಲಿರುವ ಕೆಲವು ಅಚ್ಚರಿಯ ಸಂಗತಿಗಳು ನಿಮ್ಮ ಬದುಕಿನ ದಿಕ್ಕನ್ನೇ ಬದಲಾಯಿಸಬಹುದು. ಆದ್ದರಿಂದ ಈ ಸಂದೇಶವನ್ನು ಕೊನೆಯವರೆಗೂ ಗಮನವಿಟ್ಟು ಕೇಳಿ. ಪ್ರಿಯ ವೃಷಭ ರಾಶಿಯವರೇ, ಕಳೆದ ಕೆಲವು ವರ್ಷಗಳಿಂದ ನೀವು ಅನುಭವಿಸಿದ ನೋವು, ಅವಮಾನ, ಆರ್ಥಿಕ ಸಂಕಷ್ಟ, ಮನಸ್ಸಿನ ಒತ್ತಡ ಇವೆಲ್ಲವೂ ಈಗ ನಿಧಾನವಾಗಿ ಅಂತ್ಯವಾಗಲಿದೆ. ನೀವು ಮೌನವಾಗಿ ಅನುಭವಿಸಿದ ನೋವನ್ನು ದೇವರು ನೋಡಿದ್ದಾನೆ. ನೀವು ಅನೇಕ ಬಾರಿ ಕುಸಿದಿದ್ದರೂ ಮತ್ತೆ ಎದ್ದು ನಿಂತಿದ್ದೀರಿ. ಇದೇ ನಿಮ್ಮ ಶಕ್ತಿ. ಜೂನ್ ತಿಂಗಳು ನಿಮ್ಮ ಜೀವನಕ್ಕೆ ಹೊಸ ಬೆಳಕು ತರಲಿದೆ. ನೀವು ಅಸಾಧ್ಯ ಎಂದುಕೊಂಡಿದ್ದ ಕೆಲಸಗಳು ಸಹ ಈಗ ಸಾಧ್ಯವಾಗುವ ಸಮಯ ಬಂದಿದೆ. ಈ ತಿಂಗಳಲ್ಲಿ ವಿಶೇಷ ಗ್ರಹಗಳ ಚಲನೆ ನಿಮ್ಮ ಪರವಾಗಿ ಕೆಲಸ ಮಾಡಲಿದೆ. ಶನಿದೇವರ ಅನುಗ್ರಹ ಮತ್ತು ಗುರುಗ್ರಹದ ಕೃಪೆಯಿಂದ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಗಳು ಕಾಣಿಸಿಕೊಳ್ಳಲಿವೆ. ನೀವು ಹಲವು ವರ್ಷಗಳಿಂದ ಕಾಯುತ್ತಿದ್ದ ಒಂದು ಶುಭ ಸುದ್ದಿ ಜೂನ್ ಮೊದಲ ವಾರದಲ್ಲಿ ನಿಮ್ಮ ಮನೆ ಬಾಗಿಲಿಗೆ ಬರಬಹುದು. ಅದು ಉದ್ಯೋಗ, ಹಣ, ಮನೆ, ಕುಟುಂಬ ಅಥವಾ ಪ್ರೀತಿಯ ವಿಷಯವಾಗಿರಬಹುದು. ಆದರೆ ಅದು ನಿಮ್ಮ ಮನಸ್ಸಿಗೆ ಅಪಾರ ಸಂತೋಷ ನೀಡುವ ಸುದ್ದಿಯಾಗಿರುತ್ತದೆ. ವೃಷಭ ರಾಶಿಯ ಸ್ನೇಹಿತರೆ, ನೀವು ಹೊರಗೆ ಗಟ್ಟಿಯಾಗಿ ಕಾಣಿಸಿಕೊಂಡರೂ ಒಳಗೆ ತುಂಬ ಭಾವನಾತ್ಮಕ ವ್ಯಕ್ತಿಗಳು. ನಿಮ್ಮ ಮನಸ್ಸಿನಲ್ಲಿ ಸಾವಿರಾರು ನೋವುಗಳಿದ್ದರೂ ನೀವು ಅದನ್ನು ಯಾರಿಗೂ ಹೇಳುವುದಿಲ್ಲ. ಆದರೆ ದೇವರು ನಿಮ್ಮ ಪ್ರತಿಯೊಂದು ಕಣ್ಣೀರನ್ನು ಗಮನಿಸಿದ್ದಾನೆ. ಈಗ ನಿಮ್ಮ ಸಮಯ ಪ್ರಾರಂಭವಾಗುತ್ತಿದೆ. ಜೂನ್ ತಿಂಗಳಲ್ಲಿ ನಿಮ್ಮ ಜೀವನದ 4 ದೊಡ್ಡ ಕನಸುಗಳು ಒಂದೊಂದಾಗಿ ನನಸಾಗುವ ಸೂಚನೆಗಳು ಸ್ಪಷ್ಟವಾಗಿ ಕಾಣುತ್ತಿದೆ. ಮೊದಲನೆಯದಾಗಿ ಹಣಕಾಸಿನ ಸ್ಥಿತಿ. ಬಹಳ ದಿನಗಳಿಂದ ಹಣದ ಕೊರತೆಯಿಂದ ತೊಂದರೆ ಅನುಭವಿಸಿದ್ದರೆ ಈಗ ಪರಿಸ್ಥಿತಿ ಬದಲಾಗಲಿದೆ. ಅಪ್ರತೀಕ್ಷಿತ ಹಣದ ಲಾಭ, ಹೊಸ ಉದ್ಯೋಗ ಅವಕಾಶ, ವ್ಯಾಪಾರದಲ್ಲಿ ಲಾಭ ಅಥವಾ ನಿಂತಿದ್ದ ಹಣ ಮರಳಿ ಸಿಗುವ ಸಾಧ್ಯತೆಗಳು ಹೆಚ್ಚಿದೆ. ನೀವು ಕೈ ಹಾಕುವ ಕೆಲಸಗಳಲ್ಲಿ ಯಶಸ್ಸಿನ ಸಂಕೇತಗಳು ಕಾಣಿಸುತ್ತದೆ. ಎರಡನೆಯದಾಗಿ ಕುಟುಂಬ ಮತ್ತು ಸಂಬಂಧಗಳು. ಇತ್ತೀಚಿನ ದಿನಗಳಲ್ಲಿ ಕುಟುಂಬದಲ್ಲಿ ಇದ್ದ ಅಸಮಾಧಾನ, ದುರಾವಸ್ಥೆ ಅಥವಾ ಮನಸ್ತಾಪ ನಿಧಾನವಾಗಿ ಕಡಿಮೆಯಾಗಲಿದೆ. ನಿಮ್ಮನ್ನು ಅರ್ಥ ಮಾಡಿಕೊಳ್ಳದವರು ಈಗ ನಿಮ್ಮ ಮೌಲ್ಯವನ್ನು ಅರಿಯಲಿದ್ದಾರೆ. ಕುಟುಂಬದಲ್ಲಿ ಒಂದು ಶುಭ ಕಾರ್ಯ ಅಥವಾ ಸಂತೋಷದ ಸುದ್ದಿ ನಿಮ್ಮ ಮನೆಯಲ್ಲಿ ಹರ್ಷದ ವಾತಾವರಣವನ್ನು ತರಬಹುದು. ಮೂರನೆಯದಾಗಿ ಆರೋಗ್ಯ. ನೀವು ದೈಹಿಕವಾಗಿ ಅಥವಾ ಮಾನಸಿಕವಾಗಿ ತುಂಬ ದಣಿದಿದ್ದೀರಾ. ಜೂನ್ ತಿಂಗಳ ನಂತರ ನಿಮ್ಮ ಆರೋಗ್ಯದಲ್ಲಿ ಉತ್ತಮ ಬದಲಾವಣೆಗಳು ಕಾಣಿಸಿಕೊಳ್ಳಲಿದೆ. ಮನಸ್ಸಿಗೆ ಶಾಂತಿ ಸಿಗುತ್ತದೆ. ನಿದ್ರೆ, ಆತ್ಮವಿಶ್ವಾಸ ಮತ್ತು ಉತ್ಸಾಹ ಹೆಚ್ಚಾಗುತ್ತದೆ. ನೀವು ಮತ್ತೆ ಹೊಸ ಉತ್ಸಾಹದೊಂದಿಗೆ ಜೀವನವನ್ನು ಪ್ರಾರಂಭಿಸುವಿರಿ. ನಾಲ್ಕನೆಯದಾಗಿ ಪ್ರೀತಿ ಮತ್ತು ವೈವಾಹಿಕ ಜೀವನ. ನಿಮ್ಮ ಮನಸ್ಸಿನಲ್ಲಿ ಯಾರಾದರೂ ಇದ್ದರೆ ಅಥವಾ ನೀವು ನಿಜವಾದ ಪ್ರೀತಿಗಾಗಿ ಕಾಯುತ್ತಿದ್ದರೆ ಜೂನ್ ತಿಂಗಳು ನಿಮಗೆ ಹೊಸ ತಿರುವು ತರುವ ಸಾಧ್ಯತೆ ಇದೆ. ಈಗಾಗಲೇ ಸಂಬಂಧದಲ್ಲಿ ಇರುವವರಿಗೆ ತಪ್ಪು ಅರ್ಥಗಳು ದೂರವಾಗಿ ಪ್ರೀತಿ ಮತ್ತಷ್ಟು ಗಾಢವಾಗಲಿದೆ. ಕೆಲವರಿಗೆ ಮದುವೆ ಮಾತುಕತೆಗಳು ಸಹ ನಡೆಯಬಹುದು. ಸ್ನೇಹಿತರೆ, ಒಂದು ಮುಖ್ಯ ವಿಷಯವನ್ನು ಮರೆಯಬೇಡಿ. ಈ ಸಮಯದಲ್ಲಿ ನಿಮ್ಮ ಯೋಚನೆಗಳನ್ನು ಎಲ್ಲರ ಜೊತೆ ಹಂಚಿಕೊಳ್ಳಬೇಡಿ. ಮೌನವಾಗಿರಿ. ನಿಮ್ಮ ಯಶಸ್ಸನ್ನು ಸಮಯವೇ ಮಾತನಾಡಲಿ. ಕೆಲವರು ನಿಮ್ಮ ಪ್ರಗತಿಯನ್ನು ನೋಡಿ ಅಸೂಯೆ ಪಡಬಹುದು. ಆದ್ದರಿಂದ ನಿಮ್ಮ ನಿರ್ಧಾರಗಳನ್ನು ಜಾಣ್ಮೆಯಿಂದ ತೆಗೆದುಕೊಳ್ಳಿ. ಶನಿದೇವರು ನಿಮಗೆ ಒಂದು ಮಹತ್ವದ ಪಾಠ ಕಲಿಸುತ್ತಿದ್ದಾರೆ. ತಾಳ್ಮೆ ಮತ್ತು ಮೌನವೇ ದೊಡ್ಡ ಶಕ್ತಿ. ಭಗವದ್ಗೀತೆಯಲ್ಲೂ ಹೇಳಲಾಗಿದೆ, ಸಮಯ ಬದಲಾಗಲು ಹೆಚ್ಚು ಸಮಯ ಬೇಕಾಗುವುದಿಲ್ಲ. ಇದೇ ಮಾತು ಈಗ ನಿಮ್ಮ ಜೀವನದಲ್ಲಿ ಸತ್ಯವಾಗಲಿದೆ. ಜೂನ್ ತಿಂಗಳ ಮಧ್ಯಭಾಗದಿಂದ ನಿಮ್ಮ ಅದೃಷ್ಟ ವೇಗವಾಗಿ ಬದಲಾಗಲು ಪ್ರಾರಂಭಿಸುತ್ತದೆ. ನೀವು ಇದುವರೆಗೆ ಅನುಭವಿಸಿದ ಕಷ್ಟಗಳು ನಿಮ್ಮನ್ನು ಬಲಿಷ್ಠ ವ್ಯಕ್ತಿಯಾಗಿ ರೂಪಿಸಿವೆ. ಈಗ ದೇವರು ನಿಮ್ಮ ಪರಿಶ್ರಮಕ್ಕೆ ಪ್ರತಿಫಲ ನೀಡಲು ಸಿದ್ಧನಾಗಿದ್ದಾನೆ. ನಿಮ್ಮ ಜೀವನದಲ್ಲಿ ಒಂದು ಅಚ್ಚರಿಯ ಘಟನೆ ನಡೆಯಬಹುದು. ಅದು ನಿಮ್ಮ ಇಡೀ ಜೀವನವನ್ನು ಹೊಸ ದಾರಿಗೆ ಕರೆದೊಯ್ಯಬಹುದು. ಈ ಶುಭ ಸಮಯದಲ್ಲಿ ದೇವರ ಮೇಲೆ ನಂಬಿಕೆ ಕಳೆದುಕೊಳ್ಳಬೇಡಿ. ಪ್ರತಿದಿನ ಬೆಳಿಗ್ಗೆ ಮನಸ್ಸಿನಿಂದ ಶುದ್ಧತೆಯಿಂದ ದೇವರನ್ನು ಸ್ಮರಿಸಿ. ನಿಮ್ಮ ಹೃದಯದ ಪ್ರಾರ್ಥನೆಗಳು ಈಗ ಕೇಳಿಸಿಕೊಳ್ಳುವ ಸಮಯ ಬಂದಿದೆ.
ವೃಷಭ ರಾಶಿಯವರೇ, ಜೂನ್ ತಿಂಗಳು ನಿಮ್ಮ ಜೀವನದ ಸುವರ್ಣ ಅಧ್ಯಾಯವಾಗಬಹುದು. ನಿಮ್ಮ ಜೀವನದಲ್ಲಿ ಸಂತೋಷ, ಹಣ, ಪ್ರೀತಿ, ಗೌರವ ಮತ್ತು ಶಾಂತಿ ಒಂದೊಂದಾಗಿ ಪ್ರವೇಶಿಸಲಿದೆ. ನೀವು ಎದುರಿಸಿದ ಪ್ರತಿಯೊಂದು ಕಷ್ಟಕ್ಕೂ ದೇವರು ಈಗ ಉತ್ತರ ನೀಡಲಿದ್ದಾನೆ. ಜೂನ್ ತಿಂಗಳು ನಿಮ್ಮ ಜೀವನದಲ್ಲಿ ಬಹಳ ದೊಡ್ಡ ಬದಲಾವಣೆಗಳನ್ನು ತರುವ ಸಮಯವಾಗಿರಲಿದೆ. ಇಷ್ಟು ದಿನಗಳಿಂದ ನಿಮ್ಮ ಮನಸ್ಸಿನಲ್ಲಿ ನಡೆದ ಗೊಂದಲ, ಒತ್ತಡ ಮತ್ತು ಅನಿಶ್ಚಿತತೆ ನಿಧಾನವಾಗಿ ದೂರವಾಗಲು ಪ್ರಾರಂಭವಾಗುತ್ತದೆ. ನೀವು ಅನುಭವಿಸಿದ ನೋವು, ನಿರಾಸೆ ಮತ್ತು ಮಾನಸಿಕ ಹೋರಾಟಗಳಿಗೆ ಈಗ ದೇವರ ಕೃಪೆಯಿಂದ ಉತ್ತರ ಸಿಗುವ ಸಮಯ ಬಂದಿದೆ. ಈ ತಿಂಗಳು ನಿಮ್ಮ ಜೀವನದಲ್ಲಿ ಹೊಸ ಆಶಾಭಾವನೆ ಮತ್ತು ಹೊಸ ಆರಂಭದ ಸಂಕೇತವಾಗಿ ಪರಿಣಮಿಸಲಿದೆ. ಸ್ನೇಹಿತರೆ, ಈ ಸಮಯದಲ್ಲಿ ನೀವು ಯಾರೊಂದಿಗೆ ಬೆರೆಯುತ್ತೀರಿ ಎಂಬುದರ ಬಗ್ಗೆ ವಿಶೇಷ ಎಚ್ಚರಿಕೆ ಅಗತ್ಯವಿದೆ. ಎಲ್ಲರ ಮೇಲೂ ಕಣ್ಣು ಮುಚ್ಚಿ ನಂಬಿಕೆ ಇಡುವುದು ನಿಮಗೆ ಹಾನಿಕಾರಕವಾಗಬಹುದು. ನಿಮ್ಮ ಒಳ್ಳೆಯತನ ಮತ್ತು ಮೃದು ಸ್ವಭಾವವನ್ನು ಕೆಲವರು ದುರುಪಯೋಗ ಪಡಿಸಿಕೊಳ್ಳಲು ಪ್ರಯತ್ನಿಸಬಹುದು. ಆದ್ದರಿಂದ ನಿಮ್ಮ ವೈಯಕ್ತಿಕ ವಿಚಾರಗಳನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳಬೇಡಿ. ಮೌನ ಮತ್ತು ಸಹನೆ ಈ ತಿಂಗಳಲ್ಲಿ ನಿಮ್ಮ ದೊಡ್ಡ ಶಕ್ತಿಯಾಗಲಿದೆ. ನಿಮ್ಮ ಯಶಸ್ಸನ್ನು ಜಗತ್ತಿಗೆ ತೋರಿಸುವ ಅಗತ್ಯವಿಲ್ಲ. ಯಶಸ್ಸು ಸ್ವತಃ ಮಾತನಾಡುವ ದಿನಗಳು ಈಗ ಹತ್ತಿರ ಬರುತ್ತಿದೆ. ಜೂನ್ ತಿಂಗಳಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿ ಮಹತ್ವದ ಅವಕಾಶಗಳು ಕಾಣಿಸಿಕೊಳ್ಳುತ್ತದೆ. ಇದುವರೆಗೆ ನಿಂತಿದ್ದ ಕೆಲಸಗಳು ನಿಧಾನವಾಗಿ ಮುಂದೆ ಸಾಗುತ್ತದೆ. ಉದ್ಯೋಗದಲ್ಲಿ ಇರುವವರಿಗೆ ಹೊಸ ಜವಾಬ್ದಾರಿಗಳು ಬರಬಹುದು, ಆದರೆ ಅದೇ ನಿಮ್ಮ ಭವಿಷ್ಯದ ಯಶಸ್ಸಿಗೆ ದಾರಿ ಮಾಡಿಕೊಡುತ್ತದೆ. ವ್ಯಾಪಾರ ಮಾಡುವವರಿಗೆ ಹೊಸ ಲಾಭದ ಮಾರ್ಗಗಳು ತೆರೆದುಕೊಳ್ಳುವ ಸಾಧ್ಯತೆ ಇದೆ. ಆದರೆ ಒಂದು ವಿಷಯ ನೆನಪಿಡಿ, ಹೆಚ್ಚು ಯೋಚನೆ ಮಾಡುವುದು ನಿಮ್ಮ ದೊಡ್ಡ ಶತ್ರುವಾಗಬಹುದು. ಭವಿಷ್ಯದ ಬಗ್ಗೆ ಅತಿಯಾಗಿ ಚಿಂತಿಸುವುದರಿಂದ ನೀವು ಇಂದಿನ ಅವಕಾಶಗಳನ್ನು ಕಳೆದುಕೊಳ್ಳಬಹುದು. ಆದ್ದರಿಂದ ನಿಮ್ಮ ಕೆಲಸದ ಮೇಲೆ ಗಮನ ಹರಿಸಿ ಮತ್ತು ಸಮಯವನ್ನು ವ್ಯರ್ಥ ಮಾಡಬೇಡಿ. ಈ ತಿಂಗಳಲ್ಲಿ ದೇವಿಯ ಆಶೀರ್ವಾದವು ನಿಮ್ಮ ಮೇಲೆ ವಿಶೇಷವಾಗಿ ಇರಲಿದೆ. ನಕಾರಾತ್ಮಕ ಶಕ್ತಿಗಳು, ಕೆಟ್ಟ ದೃಷ್ಟಿ ಅಥವಾ ವಿರೋಧಿಗಳ ಸಂಚುಗಳು ನಿಮ್ಮನ್ನು ಹಾನಿಗೊಳಿಸಲು ಸಾಧ್ಯವಾಗುವುದಿಲ್ಲ. ನೀವು ಭಕ್ತಿಯಿಂದ ದೇವರನ್ನು ಆರಾಧಿಸಿದರೆ ನಿಮ್ಮ ಮನಸ್ಸಿನಲ್ಲಿ ಧೈರ್ಯ ಮತ್ತು ಶಾಂತಿ ಹೆಚ್ಚಾಗುತ್ತದೆ. ನಿಮ್ಮೊಳಗಿನ ಭಯ ನಿಧಾನವಾಗಿ ದೂರವಾಗುತ್ತದೆ. ಮನಸ್ಸಿನಲ್ಲಿ ಹೊಸ ಶಕ್ತಿ ಮತ್ತು ಆತ್ಮವಿಶ್ವಾಸ ಮೂಡುತ್ತದೆ. ನೀವು ಇಷ್ಟು ದಿನ ಅನುಭವಿಸಿದ ನೆಮ್ಮದಿ ಈಗ ದೊರೆಯಬಹುದು. ಪ್ರೀತಿ ಮತ್ತು ಸಂಬಂಧಗಳ ವಿಷಯದಲ್ಲಿ ಜೂನ್ ತಿಂಗಳು ಮಿಶ್ರ ಫಲ ನೀಡುವ ಸಾಧ್ಯತೆ ಇದೆ. ನಿಮ್ಮ ಸಂಗಾತಿಯೊಂದಿಗೆ ಸಣ್ಣ ಅಸಮಾಧಾನಗಳು ಉಂಟಾಗಬಹುದು, ಆದರೆ ಸಹನೆ ಮತ್ತು ಕ್ಷಮೆಯಿಂದ ಅವನ್ನು ಸರಿಪಡಿಸಬಹುದು. ಕೆಲವೊಮ್ಮೆ ನೀವು ಹಠದಿಂದ ವರ್ತಿಸುವ ಕಾರಣ ಸಂಬಂಧಗಳಲ್ಲಿ ದೂರ ಉಂಟಾಗಬಹುದು. ಆದ್ದರಿಂದ ಮಾತಿನಲ್ಲಿ ಮೃದುವಾಗಿರಿ. ನಿಮ್ಮ ಸಂಗಾತಿಯ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ಈಗ ತೆಗೆದುಕೊಳ್ಳುವ ನಿರ್ಧಾರಗಳು ಮುಂದಿನ ದಿನಗಳಲ್ಲಿ ನಿಮ್ಮ ಸಂಬಂಧವನ್ನು ಬಲಪಡಿಸಬಹುದು. ಇನ್ನು ಆರೋಗ್ಯದ ವಿಚಾರದಲ್ಲಿ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳು ಕಡಿಮೆಯಾಗಲು ಪ್ರಾರಂಭಿಸಬಹುದು. ಆದರೆ ಆಹಾರ ಪದ್ಧತಿಯ ಬಗ್ಗೆ ನಿರ್ಲಕ್ಷ್ಯ ಮಾಡಬೇಡಿ. ಸಮಯಕ್ಕೆ ಸರಿಯಾಗಿ ಊಟ ಮಾಡುವುದು ಮತ್ತು ವಿಶ್ರಾಂತಿ ಪಡೆಯುವುದು ಬಹಳ ಮುಖ್ಯ. ನಿಮ್ಮ ಮನಸ್ಸಿನಲ್ಲಿ ಆಗಾಗ ಚಿಂತೆಗಳು ಹೆಚ್ಚಾಗಬಹುದು. ಆದ್ದರಿಂದ ನಿದ್ರೆ ಕೊರತೆ ಅಥವಾ ದೈಹಿಕ ದೌರ್ಬಲ್ಯ ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ. ಧ್ಯಾನ ಮತ್ತು ಪ್ರಾರ್ಥನೆ ನಿಮ್ಮ ಮನಸ್ಸಿಗೆ ಶಾಂತಿ ನೀಡಬಹುದು. ವೃಷಭ ರಾಶಿಯವರೇ, ಜೂನ್ ತಿಂಗಳು ನಿಮ್ಮ ಜೀವನದಲ್ಲಿ ವಿಧಿಯ ತಿರುವಿನಂತಾಗಬಹುದು. ಇಷ್ಟು ದಿನ ನಿಮ್ಮ ವಿರುದ್ಧ ಇದ್ದ ಪರಿಸ್ಥಿತಿಗಳು ಈಗ ನಿಮ್ಮ ಪರವಾಗಲು ಪ್ರಾರಂಭಿಸುತ್ತದೆ. ನಿಮ್ಮ ವಿರೋಧಿಗಳು ನಿಧಾನವಾಗಿ ದುರ್ಬಲರಾಗುತ್ತಾರೆ ಮತ್ತು ನಿಮ್ಮ ಯಶಸ್ಸನ್ನು ನೋಡಿ ಆಶ್ಚರ್ಯಪಡುತ್ತಾರೆ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ಫಲ ಸಿಗುವ ಸಮಯ ಈಗ ಬಂದಿದೆ. ನೀವು ಕಳೆದುಕೊಂಡ ಗೌರವ, ಸಂತೋಷ ಮತ್ತು ಆತ್ಮವಿಶ್ವಾಸ ಮತ್ತೆ ನಿಮ್ಮ ಜೀವನಕ್ಕೆ ಮರಳಿ ಬರುತ್ತದೆ. ಶನಿದೇವರ ಆಶೀರ್ವಾದ ಮತ್ತು ದೇವಿಯ ಕೃಪೆಯಿಂದ ನಿಮ್ಮ ಜೀವನದಲ್ಲಿ ಹೊಸ ಬೆಳಕು ಮೂಡಲಿದೆ. ಮುಂದಿನ ದಿನಗಳಲ್ಲಿ ಒಂದು ಶುಭ ಸುದ್ದಿ ನಿಮ್ಮ ಮನಸ್ಸಿಗೆ ಅಪಾರ ಸಂತೋಷವನ್ನು ತರುತ್ತದೆ. ಆದ್ದರಿಂದ ದೇವರಲ್ಲಿ ನಂಬಿಕೆ ಇಡಿ. ನಿಮ್ಮ ಪರಿಶ್ರಮವನ್ನು ಮುಂದುವರಿಸಿ ಮತ್ತು ಯಾವ ಪರಿಸ್ಥಿತಿಯಲ್ಲೂ ಧೈರ್ಯವನ್ನು ಕಳೆದುಕೊಳ್ಳಬೇಡಿ. ನಿಮ್ಮ ಸಮಯ ಈಗ ಆರಂಭವಾಗುತ್ತಿದೆ. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಓಂ ಶನೀಶ್ವರಾಯ ನಮಃ ಎಂದು ಕಮೆಂಟ್ ಮಾಡಿ. ಹಾಗೆ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.